ನಮಸ್ಕಾರ ಸ್ನೇಹಿತರೆ. ನಾರಾಯಣ ಎನ್ನುವ 4 ಅಕ್ಷರ ಕೇಳಿದಾಗ ನಮಗೆ ನೆನಪಿಗೆ ಬರೋದು ಕೊರಳಲ್ಲಿ ತಂಬೂರಿಯನ್ನು ಧರಿಸಿದಂತಹ ನಾರದರು ತುಂಬ ನೆನಪಿಗೆ ಬರುತ್ತೆ. ಹೌದು, ದೇವರ್ಷಿ ನಾರದರು ವಿಷ್ಣುವಿನ ಪರಮಭಕ್ತ. ಅಷ್ಟಕ್ಕೂ ವಿಷ್ಣುವನ್ನೇ ವರಿಸಿಕೊಳ್ಳೋದಕ್ಕೆ ಕಾರಣವಾದರೂ ಏನು? ವಿಷ್ಣುವನ್ನು ವರೆಸಿಕೊಂಡು ವಿಷ್ಣುವಿನ ಪರಮ ಶಿಷ್ಯನಾಗಿ ಇರೋದಕ್ಕೆ ಯಾವುದಾದ್ರೂ ಒಂದು ಕಾರಣವಿರಬೇಕಲ್ಲ. ಹಾಗಾದರೆ ದೇವರ್ಷಿ ನಾರದರ ಹಿಂದಿನ ಜನ್ಮ ಏನಾಗಿತ್ತು? ಅದು ಕೂಡ ಮುಖ್ಯ ಆಗುತ್ತೆ. ಕಾರಣ, ಹಿಂದಿನ ಜನ್ಮದ ಒಂದು ಘಟನೆ ಕೂಡ ಅವರ ಮುಂದಿನ ಜನ್ಮಕ್ಕೆ ಅನುಸಾರವಾಗಿ ಬಂದಿರುತ್ತೆ. ಅಷ್ಟಕ್ಕೂ ನಾರದರು ಯಾರು ಅಂತ ನಾವು ನೋಡೋದಾದರೆ, ನಾರದರ ಹಿಂದಿನ ಜನ್ಮಕ್ಕೆ ನಾವು ಹೋಗಲೇಬೇಕು. ಹೌದು, ನಾರದ ನಂದ ಎಂಬ ಹೆಸರಿನಿಂದ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಸೇವಕಿಯಾಗಿ ಇದ್ದಂತಹ ಒಂದು ಹೆಣ್ಣು ಮಗನಾಗಿ ಜನನವನ್ನು ಪಡಿತಾರೆ. ಬ್ರಾಹ್ಮಣರ ಸೇವೆಯಲ್ಲಿ ಹೆಚ್ಚು ನಿರತರಾಗಿರ್ತಾರೆ. ಇವರದೇ ಆದಂತಹ ಒಂದು ಆಶ್ರಮವಿರುತ್ತೆ. ಆಶ್ರಮದ ಒಂದು ವಿಶ್ರಾಂತಿಗಾಗಿ ಬಂದ ಬ್ರಾಹ್ಮಣರಿಗೆ ಆತಿಥ್ಯವನ್ನು ನೀಡುವಂತಹ ಒಂದು ಕುಟುಂಬ ಈ ಒಂದು ನಂದನ ಕುಟುಂಬ ಆಗಿರುತ್ತೆ. ಬ್ರಾಹ್ಮಣರ ಸೇವೆಯಲ್ಲಿ, ಧ್ಯಾನದಲ್ಲಿ, ಅವರ ಪೂಜೆಗಳಲ್ಲಿ ಸಹಾಯ ಮಾಡ್ತಾ ಅವರ ಸೇವೆಯಲ್ಲೇ ಜೀವನವನ್ನು ಕಳೆಯುವಂತಹ ಒಂದು ಪುಣ್ಯದ ಕೆಲಸ ನಂದರಿಗೆ ಸಿಕ್ಕಿರುತ್ತೆ. ತಮ್ಮ ಬಾಲ್ಯವನ್ನು ಬ್ರಾಹ್ಮಣರ ತಪಸ್ಸು, ಧ್ಯಾನ ಇಂಥದರಲ್ಲೇ ಕಳೆದಂತಹ ನಂದರಿಗೆ ಒಂದು ದಿನ ಇವರ ಒಂದು ಆಶ್ರಮದಿಂದ ಎಲ್ಲ ಬ್ರಾಹ್ಮಣರು ಬೇರೆ ಕಡೆಗೆ ಹೋಗುವಂತಹ ಸಂದರ್ಭ ಎದುರಾಗುತ್ತೆ. ಆಗ ಎಲ್ಲ ಬ್ರಾಹ್ಮಣರಿಗೆ ಇವರು ತಡೆದು ನಿಲ್ಲಿಸ್ತಾರೆ. ನೀವು ಯಾಕೆ ಹೋಗಬೇಕು, ನೀವು ಇಲ್ಲೇ ಇದ್ಬಿಡಿ ಅಂತ ಹೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರೆ, ಯಾವುದಾದ್ರೂ ಒಂದು ವ್ಯಕ್ತಿ ಬಂದ ನಂತರ ಯಾವುದೂ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ನೀವು ಕೂಡ ಹೋಗಲೇಬೇಕು, ಈ ಜಗತ್ತನ್ನು ತ್ಯಜಿಸಲೇಬೇಕು ಅಂತ ಹೇಳಿದಾಗ ನಂದರಿಗೆ ಆ ಒಂದು ಮಾತು ಕೇಳಿ ದಿವ್ಯಜ್ಞಾನ ಬರುತ್ತೆ. ಆ ಬ್ರಾಹ್ಮಣರು ಎಲ್ಲರೂ ಸೇರಿ ನಂದರಿಗೆ ಒಂದು ದಿವ್ಯಜ್ಞಾನವನ್ನು ನೀಡ್ತಾರೆ, ಒಂದು ವರವನ್ನು ನೀಡ್ತಾರೆ. ಅದೇನಂತಂದರೆ, ನೀನು ಎಲ್ಲ ಪಾಪಕರ್ಮಗಳಿಂದ ಶುದ್ಧನಾಗಿದ್ದೀಯಾ ಅಂತ ಹೇಳ್ತಾರೆ. ಇದಾದ ನಂತರ ನಂದನು ಆ ಎಲ್ಲ ಬ್ರಾಹ್ಮಣರನ್ನು ಬೀಳ್ಕೊಟ್ಟು ನಂತರ ತನ್ನ ತಾಯಿಯ ಜೊತೆಗೆ ಸೇರಿ ಕೃಷ್ಣ ಹಾಗೂ ದೇವರ ಕೆಲಸದಲ್ಲಿ ಹೆಚ್ಚು ನಿರತನಾಗಿರ್ತಾನೆ. ಹೀಗಿರುವಾಗ ನಂದನ ತಾಯಿ ಒಂದು ದಿನ ಕೆಲಸ ಮಾಡೋ ಸಮಯದಲ್ಲಿ ಹಾವನ್ನು ಕಚ್ಚಿ ನಂದನ ತಾಯಿಗೆ ಕಚ್ಚಿ ಸಾವನ್ನಪ್ತಾಳೆ. ಆಗ ನಂದನಿಗೆ ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖ ಒಂದು ಕಡೆ ಆದರೆ, ಈ ಕಡೆ ದೇವರು, ಪೂಜೆ, ಆರಾಧನೆ, ಜಪ, ತಪ ಈ ಒಂದು ಲೋಕನೇ ಬೇರೆಯಾಗಿತ್ತು. ಧ್ಯಾನದಲ್ಲಿ ಮುಳುಗ್ತಾನೆ. ಹೀಗಿರುವಾಗ ಒಂದು ದಿನ ನಂದನು ಕಾಡಿಗೆ ಹೋಗುವಂತಹ ಸಂದರ್ಭ ಎದುರಾಗುತ್ತೆ. ಆಶ್ರಮವನ್ನು ತ್ಯಜಿಸಿ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾವುದೋ ಒಂದು ಮರದ ಕೆಳಗೆ ಮಲ್ಕೊಂಡಿರುವಾಗ ಶ್ರೀಕೃಷ್ಣನ ಒಂದು ದರ್ಶನವಾಗುತ್ತೆ. ದಿವ್ಯ ಶಕ್ತಿಯ ಜೊತೆ ಶ್ರೀಕೃಷ್ಣನ ದರ್ಶನವಾಗಿ ಅಶರೀರವಾಣಿ ಒಂದು ಕೇಳಬರುತ್ತೆ. ವತ್ಸ, ನಿನ್ನ ಮನಸ್ಸು ಶುದ್ಧ ಮತ್ತು ದೋಷರಹಿತವಾಗಿದೆ, ಆದ್ದರಿಂದ ನೀನು ನನ್ನ ದಿವ್ಯ ದರ್ಶನವನ್ನು ಪಡೆಯಬಹುದು ಹಾಗೂ ನನ್ನನ್ನು ಹೊಂದಬೇಕೆಂಬ ಆಸೆ ನಿನಗೆ ಇದೆ. ಫಲವಾಗಿ ನಿನ್ನ ಮುಂದಿನ ಜನ್ಮದಲ್ಲಿ ನೀನು ನನ್ನ ಪ್ರಿಯ ಭಕ್ತನಾಗಿ ಗೌರವವನ್ನು ಹೊಂದುವೆ ಅಂತ ದೇವರ ಅಶರೀರವಾಣಿ ನಂದನಿಗೆ ಕೇಳಿಸುತ್ತೆ. ಇದಾದ ನಂತರ ದೇವರ ಜಪತಪಗಳಲ್ಲಿ ಆ ಒಂದು ಕಾಲವನ್ನು ಕಳೀತಾನೆ ನಂದ. ಸೃಷ್ಟಿಯ ಕೊನೆಯಲ್ಲಿ ಬ್ರಹ್ಮ ಮತ್ತು ಇಡೀ ಸೃಷ್ಟಿ ವಿಷ್ಣುವಿನೊಂದಿಗೆ ಮಿಲಿನ ಆಗುತ್ತೆ. ಅಂದರೆ ಆ ಯುಗ ಕಳೆದ್ಬಿಡ್ತು, ಆ ಯುಗ ಮುಗಿಯೋಕ್ಕೆ ಬರುತ್ತೆ. ಸಾವಿರಾರು ಯುಗಗಳ ನಂತರ ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಕಮಲದಂತ ಜನಿಸ್ತಾನೆ. ನಂತರ ಬ್ರಹ್ಮಾಂಡದ ಬಯಕೆಯಿಂದ ಮರಿಚಿ, ದಕ್ಷ ಮೊದಲಾದ ಮಾನಸ ಪುತ್ರರಿಗೆ ಜನ್ಮ ನೀಡ್ತಾನೆ. ಭಗವಾನ್ ವಿಷ್ಣುವಿನ ವರದ ದಾನದಿಂದ ನಂದನು ಬ್ರಹ್ಮನ ಅತೀಂದ್ರಿಯ ಮಗನಾದ ದೇವರ್ಷಿ ನಾರದನಾಗಿ, ನಂದ ಆಗಿರುವಂತಹವನು ನಾರದರಾಗಿ ಮುಂದಿನ ಜನ್ಮದಲ್ಲಿ ಜನಿಸ್ತಾರೆ. ಭಗವಾನ್ ವಿಷ್ಣುವಿನ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿದ ಹಾಗೂ ವೀಣೆಯನ್ನು ತೆಗೆದುಕೊಂಡು ಎಲ್ಲ ಲೋಕಗಳಲ್ಲಿ ವಿಷ್ಣುವಿನ ಲೀಲೆಯನ್ನು ಹಾಡಲು ಪ್ರಾರಂಭ ಮಾಡ್ತಾರೆ. ಅಂದಿನಿಂದ ಅವರು ವಿಷ್ಣುವಿನ ಅತ್ಯಂತ ಪ್ರಿಯ ಭಕ್ತನಾಗಿ ಪ್ರಸಿದ್ಧಿಯನ್ನು ಪಡಿತಾರೆ. ಸ್ನೇಹಿತರೆ, ಮಹಾವಿಷ್ಣುವಿನ ಪರಮಭಕ್ತನಾದ ನಾರದರ ಹಿಂದಿನ ಜನ್ಮ ನಂದರ ಜೀವನ ಕೇಳಿದಾಗ ಒಂದು ಕಡೆ ನಮಗೆ ಆಶ್ಚರ್ಯ ಕೂಡ ಆಗುತ್ತೆ. ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ನಂದ ಮುಂದಿನ ಜನ್ಮದಲ್ಲಿ ದೇವರ್ಷಿ ನಾರದರಾಗಿ
ಬೆಳೆದರು ಅಥವಾ ನಾರದರಾಗಿ ವಿಷ್ಣುವಿನ ಪರಮ ಭಕ್ತರಾದರು ಅಂತ ಕೇಳಿದಾಗ ಆಶ್ಚರ್ಯ ಕೂಡ ಆಗುತ್ತೆ. ಸ್ನೇಹಿತರೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂದೇಶವನ್ನು ರವಾನಿಸುವಂತಹ ಕೆಲಸ ನಾರದರಿಗೆ ಒಂದು ಕಡೆ ಆದರೆ, ವಿಷ್ಣುವಿನ ಸಂದೇಶವನ್ನು ಹಾಗೂ ವಿಷ್ಣುವಿನ ಲೀಲೆಯನ್ನು ಅವರು ಇಡೀ ಜಗತ್ತಿಗೆ ನೀಡೋದು ಅಷ್ಟೇ ಮುಖ್ಯವಾದ ಕಾರ್ಯ ಆಗಿದೆ. ಇದು ದೇವರ್ಷಿ ನಾರದರ ಬಗ್ಗೆ ಇದ್ದಂತಹ ಮಾಹಿತಿಯ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ಮಾಹಿತಿ ಜೊತೆ ಸಿಗೋಣ. ಧನ್ಯವಾದಗಳು.